ಹಾಯ್ ಹೆಲೋ ನಾನು ನಿಮ್ಮ ಸುಹಾಸ್. ವೆಲ್ಕಮ್ ಟು ಅವರ್ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಒಂದು 15 ಕ್ವಶನ್ಸನ್ನು ಡಿಫಿಕಲ್ಟಿ ಕ್ವಶನ್ಸನ್ನು ನಾನು ಏನು ಮಾಡಿದ್ದೆಪ್ಪ ಅಂದರೆ ಡಿಸ್ಕಷನ್ ಮಾಡಿದ್ದೆ. ಸೊ ಇವತ್ತು ಕೂಡ ಅದೇ ರೀತಿಯಾಗಿ ಒಂದು 15 ಕ್ವಶನ್ಸನ್ನು, ಸೊ ಇವು ಏನಪ್ಪ ಅಂದರೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಇದಾವೆ. ಸೊ ಇವತ್ತು ನಾನು ಈ ಒಂದು ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಮತ್ತು ಈ ಕ್ಲಾಸ್ನಲ್ಲಿ ಕಂಪ್ಯಾರಿಟಿವ್ ಮಾಡಿದರೆ ಈ ಒಂದು ಕ್ಲಾಸ್ನಲ್ಲಿ ಅಗ್ನಿವೀರ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ, ಈ ವರ್ಷದ ಒಂದು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅದ್ರ ಮೇಲೆ ನಾನು ಫೋಕಸ್ ಮಾಡಿ ಈ ಒಂದು ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬಂದಿರೋದು. ಸೊ ಹೇಗಾದರೂ ನಮ್ಮ RCB ಕೂಡ ಕಪ್ ನಮ್ದಾಯಿತು. ಇನ್ನು ಉಳಿದಿರೋದು ಒಂದೇ ಏನಪ್ಪ ಅಂದ್ರೆ ಅಗ್ನಿವೀರ್ನಲ್ಲಿ ಸೊ ಆರ್ಮಿ ಯೂನಿಫಾರ್ಮ್ ಕೂಡ ನಮ್ದಾಗಬೇಕು. ಹೌದಾ, ಅವ್ರು ಯಾವ ರೀತಿ ಪರಿಶ್ರಮ ಪಟ್ಟು ನಮಗೆ ಕಪ್ ತಂದು ಕೊಟ್ರಲ್ಲ, ಅದೇ ರೀತಿಯಾಗಿ ನಿಮ್ಮ ಒಂದು ಪರಿಶ್ರಮದಿಂದ ಏನಾಗಬೇಕಪ್ಪ ಅಂದರೆ ನಿಮ್ಮ ಒಂದು ಕನಸು ನನಸಾಗಬೇಕು. ನಿಮ್ಮ ಒಂದು ಸಾಧನೆ ಏನಾಗಬೇಕಪ್ಪ ಅಂದರೆ ನಿಮ್ಮ ತಂದೆ ತಾಯಿಗೆ ಅದನ್ನು ಡೆಡಿಕೇಟ್ ಮಾಡಬೇಕು ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಕ್ವಶನ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಈ ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗುವ ಜೀವಸತ್ವ. ನೋಡ್ರಿ, ವಿಟಾಮಿನ್ ಎ, ವಿಟಾಮಿನ್ ಬಿ, ವಿಟಾಮಿನ್ ಡಿ ಮತ್ತು ವಿಟಾಮಿನ್ ಕೆ. ಸೊ ನಮಗೆ ಗೊತ್ತಿರಬೇಕು ನೀರಿನಲ್ಲಿ ಕರಗ್ತಕ್ಕಂಥದ್ದು ಯಾವುದು ಮತ್ತೆ ಅದೇ ರೀತಿಯಾಗಿ ಕೊಬ್ಬಿನಲ್ಲಿ ಕರಗ್ತಕ್ಕಂಥದ್ದು ಯಾವುದು. ಸೊ ನೆನ್ಪಿಟ್ಕೊಡ್ರಿ, ನಮ್ಮಲ್ಲಿ ವಿಟಾಮಿನ್ಸ್ಗಳು ಎಷ್ಟು ಇದಾವಪ್ಪ ಅಂದ್ರೆ ವಿಟಾಮಿನ್ ಎ, ವಿಟಾಮಿನ್ ಬಿ, ವಿಟಾಮಿನ್ ಸಿ, ವಿಟಾಮಿನ್ ಡಿ, ವಿಟಾಮಿನ್ ಎ ಮತ್ತು ವಿಟಾಮಿನ್ ಕೆ. ಇವು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವಿಟಾಮಿನ್ಗಳು. ಹೌದಾ, ಸೊ ವಿಟಾಮಿನ್ ಬಿ ಮತ್ತು ವಿಟಾಮಿನ್ ಸಿ ಇವೆರಡೂ ಏನಪ್ಪಾ ಅಂದ್ರೆ ನೀರಿನಲ್ಲಿ ಕರ್ತಕ್ಕಂಥದ್ದು. ಯಾವ್ದಪ್ಪ ಅಂದ್ರೆ ನೀರಿನಲ್ಲಿ ಕರಗ್ತಕ್ಕಂತಹ ಒಂದು ವಿಟಾಮಿನ್ಗಳು ಯಾವಪ್ಪ ಅಂದ್ರೆ ವಿಟಾಮಿನ್ ಬಿ ಮತ್ತು ವಿಟಾಮಿನ್ ಸಿ. ಅಂಡ್ ಉಳಿದಿರ್ತಕ್ಕಂಥದ್ದು ಎ ಆಗಿರ್ಬೋದು, ಡಿ ಆಗಿರ್ಬೋದು, ಇ ಆಗಿರ್ಬೋದು ಮತ್ತು ಕೆ ಆಗಿರ್ಬೋದು, ಈ ವಿಟಾಮಿನ್ಗಳು ಏನಪ್ಪಾ ಅಂದ್ರೆ ಕೊಬ್ಬಿನಲ್ಲಿ ಕರಗ್ತಕ್ಕಂತಹ ವಿಟಾಮಿನ್ಗಳಂತಲೇ ನಾವ್ ಏನ್ ಮಾಡ್ತೀವಿ, ಕರಿತೇವೆ. ಹಂಗಾದ್ರೆ ಇದ್ರದ್ದು ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದ್ರೆ ವಿಟಾಮಿನ್ ಅನ್ನ ಕಂಡು ಹಿಡಿದವ್ರು ಯಾರು ಅಥವಾ ವಿಟಾಮಿನ್ ಅಂತಲೇ ಹೆಸರು ಕೊಟ್ಟವ್ರು ಯಾರು, ಹೌದಾ, ವಿಟಾಮಿನ್ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತಲೇ ಕೇಳ್ತಾರೆ. ಹೌದಾ, ಈ ಕ್ವಶನ್ಸ್ಗಳು ಬಹಳಷ್ಟು ಬಾರಿ ಅಗ್ನಿವೀರ್ನಲ್ಲಿ ಕೇಳಿದ್ದಾರೆ, ಅದೇ ರೀತಿಯಾಗಿ NTPC ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಸ್ವಲ್ಪ ಡೀಪ್ ಆಗಿ ಹೋಗಿರ್ತಕ್ಕಂಥ ಕ್ವಶನ್ ಅಪ್ಪ ಇದು. ಹೌದಾ, ಸೊ ಹಂಗಾದ್ರೆ ವಿಟಾಮಿನ್ ಅನ್ನುವಂತಹ ಪದವನ್ನ ಮೊಟ್ಟ ಮೊದಲಿಗೆ ಕಂಡು ಹಿಡಿದವರು ಯಾರು, ಪದವನ್ನ ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ಸಿ ಫಂಕ್. ಎಷ್ಟೋ ಜನ ಪಿಂಕ್ ಅಂತ ಹೇಳ್ತಾರೆ, ಅದಲ್ಲ, ಸಿ ಫಂಕ್ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ವಿಟಾಮಿನ್ ಅನ್ನುವಂಥ ಪದನ್ನ ಕಂಡು ಹಿಡಿದವರು. ಹೌದಾ, ವಿಟಾಮಿನ್ ಅನ್ನುವಂಥ ಪದವನ್ನ, ಹೌದಾ, ವಿಟಾಮಿನ್ ಅನ್ನ ಕಂಡು ಹಿಡಿದವರಲ್ಲ, ವಿಟಾಮಿನ್ ಅನ್ನುವಂಥ ಪದವನ್ನ ಅದಕ್ಕೆ ವಿಟಾಮಿನ್ ಅಂತ ಹೆಸರು ಕೊಟ್ಟವರು ಅಂತಲೇ ಹೇಳ್ಬೋದು, ಅಥವಾ ಆ ಒಂದು ಪದವನ್ನು ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ಸಿ ಫಂಕ್ ಅನ್ನುವಂತಹ ವ್ಯಕ್ತಿ. ಹೌದಾ, ಹಂಗಾದ್ರೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲಿಗೆ ಕಂಡು ಹಿಡಿದಿರ್ತಕ್ಕಂತಹ ವಿಟಾಮಿನ್, ಮೊಟ್ಟ ಮೊದಲಿಗೆ ಕಂಡು ಹಿಡಿದ ವಿಟಾಮಿನ್ ಯಾವ್ದಪ್ಪ ಅಂದ್ರೆ ವಿಟಾಮಿನ್ ಬಿ ಅಂತಲೇ ಕರಿತೇವೆ. ಯಾವ್ದಪ್ಪ ಅಂದ್ರೆ ವಿಟಾಮಿನ್ ಬಿ ಅನ್ನೋದೇನಪ್ಪ ಮೊಟ್ಟ ಮೊದಲಿಗೆ ಕಂಡು ಹಿಡಿದಿರ್ತಕ್ಕಂಥ ವಿಟಾಮಿನ್. ಹಾಗಾದ್ರೆ ನೆಕ್ಸ್ಟ್ ಬರೋದೇನಪ್ಪಾ ಅಂದ್ರೆ ಮೊಟ್ಟ ಮೊದಲಿಗೆ ಸಂಸ್ಕರಿಸಿದನ ಹೌದು, ಸಂಶ್ಲೇಷಿಸಿದನು ಹೌದು. ಹೌದಾ, ಸಂಶ್ಲೇಷಿಸಿದ ವಿಟಾಮಿನ್ ಅಂತ ಕರಿತೇವಿ. ಯಾವ್ದಪ್ಪ ಅಂದ್ರೆ ವಿಟಾಮಿನ್ ಸಿ. ಇದೇನಪ್ಪ ಅಂದ್ರೆ ವಿಟಾಮಿನ್ ಬಿ ಮೊಟ್ಟ ಮೊದಲಿಗೆ ಕಂಡು ಹಿಡ್ತಿರ್ತಕ್ಕಂಥದ್ದು, ವಿಟಾಮಿನ್ ಸಿ ಅನ್ನೋದು ಮೊಟ್ಟ ಮೊದಲಿಗೆ ಸಂಶ್ಲೇಷಿಸಿದ್ದು ಹೌದು, ಅದೇ ರೀತಿಯಾಗಿ ಸಂಸ್ಕರಿಸಿದ್ದು ಹೌದು. ಯಾವ್ದಪ್ಪ ಅಂದ್ರೆ ವಿಟಾಮಿನ್ ಸಿ ಅಂತ ಕರಿತೀವಿ. ಇನ್ನ ವಿಟಾಮಿನ್ ಸಿದ್ಧಾಂತವನ್ನ ಮಂಡಿಸಿದವರು ಯಾರು, ಇದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಹೇಳ್ಬೋದು. ವಿಟಾಮಿನ್ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತ ಕೇಳಿದಾಗ ಹಾಪ್ಕಿನ್ಸ್. ಹೌದಾ, ಅದೇ ರೀತಿಯಾಗಿ ಇನ್ನೊಬ್ರು ಯಾರಪ್ಪ ಅಂದ್ರೆ ಮತ್ತು ಸಿ ಫಂಕ್. ಇವರು ವಿಟಾಮಿನ್ ಅನ್ನ ಹೆಸರನ್ನು ಕೂಡ ಕೊಟ್ಟಿದ್ದವರು, ಅದೇ ರೀತಿಯಾಗಿ ವಿಟಾಮಿನ್ ಅನ್ನುವಂತಹ ಒಂದು ಸಿದ್ಧಾಂತವನ್ನು ಕೂಡ ಮಂಡಿಸಿದವರು ಯಾರಪ್ಪ ಅಂದ್ರೆ ಹಾಪ್ಕಿನ್ಸ್ ಮತ್ತು ಮತ್ತೊಬ್ಬರು ವಿಜ್ಞಾನಿ ಯಾರಪ್ಪ ಅಂದ್ರೆ
ಸಿ ಫಂಕ್ ಅಂತಲೇ ಕರಿತೀವಿ. ಸೊ ಈ ಇಬ್ರು ವಿಜ್ಞಾನಿಗಳು ವಿಟಮಿನ್ ಸಿದ್ಧಾಂತವನ್ನ ಮಂಡಿಸಿದವರು ಅಂತಲೇ ಹೇಳ್ಬೋದು. ಹಂಗಾದ್ರೆ ಇನ್ನೂ ಒಂದು ಕ್ವಶನ್ ಇಂಪಾರ್ಟೆಂಟ್ ಅಂದ್ರೆ ಬಂಜೆತನಕ್ಕೆ ಕಾರಣವಾಗಿರ್ತಕ್ಕಂಥ ವಿಟಮಿನ್ ಯಾವುದು? ವಿಟಮಿನ್ ಇ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಬಂಜೆತನಕ್ಕೆ ಕಾರಣವಾಗಿರ್ತಕ್ಕಂತಹ ವಿಟಮಿನ್, ಹೌದಾ, ಯಾವ ಒಂದು ಕೊರತೆಯಿಂದ ಬಂಜೆತನವನ್ನ ಒಂದು ಸ್ತ್ರೀ ಬಳಲ್ತಾರೆ ಅಂತಲೇ ಹೇಳ್ಬೋದು? ವಿಟಮಿನ್ ಇ ಯ ಒಂದು ಕಾರಣದಿಂದ. ಅದೇ ರೀತಿಯಾಗಿ ರಕ್ತವನ್ನ ಹೆಪ್ಪುಗಟ್ಟಲಿಕ್ಕೆ, ಹೌದಾ, ಸಹಾಯಕವಾಗಿರ್ತಕ್ಕಂಥ ಅಥವಾ ರಕ್ತವನ್ನು ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡತಕ್ಕಂತಹ ವಿಟಮಿನ್ ಯಾವ್ದಪ್ಪ ಅಂದ್ರೆ ವಿಟಮಿನ್ ಕೆ ಅಂತ ಕರಿತೀವಿ. ಗುಂಪು ಅಂತ ತಕ್ಷಣ ಬೇರೆ, ವಿಟಮಿನ್ ಅಂತ ತಕ್ಷಣ ಬೇರೆ, ಹೌದಾ. ಗುಂಪು ಅಂತ ಕೇಳಿದಾಗ ಕಿರುತಟ್ಟೆಗಳು ಅಂತ ಬರ್ತದೆ. ರಕ್ತವನ್ನು ಹೆಪ್ಪುಗಟ್ಟಲು ಸಹಾಯ ಮಾಡ್ತಕ್ಕಂತಹ ಒಂದು ರಕ್ತದ ಗುಂಪು ಅಂತಲೇ ಕೇಳಿದಾಗ ಅದು ಯಾವ್ದಪ್ಪ ಅಂದ್ರೆ ಕಿರುತಟ್ಟೆಗಳು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ರಕ್ತವನ್ನು ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡ್ತಕ್ಕಂಥ ವಿಟಮಿನ್ ಯಾವ್ದಪ್ಪ ಅಂತ ಕೇಳಿದಾಗ ವಿಟಮಿನ್ ಕೆ ಅಂತ ಕರಿತೀವಿ. ಸೊ ಇಷ್ಟು ಏನಪ್ಪಾ ಅಂದ್ರೆ ವಿಟಮಿನ್ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ. ಸೊ ಯಾವ ಫಸ್ಟ್ ಸಂಶ್ಲೇಷಿಸಿದ್ದು ಯಾವುದು, ಮೊಟ್ಟ ಮೊದಲಿಗೆ ಕಂಡು ಹಿಡಿದಿದ್ದು ಯಾವುದು, ಅದಾದ ನಂತರ ವಿಟಮಿನ್ ಅನ್ನ ಪದವನ್ನು ಕಂಡು ಹಿಡಿದವರು ಯಾರು, ವಿಟಮಿನ್ ಸಿದ್ಧಾಂತವನ್ನ ಮಂಡಿಸಿದವರು ಯಾರು, ಹೌದಾ, ಬಂಜೆತನಕ್ಕೆ ಕಾರಣವಾಗಿರ್ತಕ್ಕಂಥ ವಿಟಮಿನ್ ಯಾವುದು, ಹೌದಾ, ಯಾವ ಒಂದು ವಿಟಮಿನ್ ಅಲ್ಲಿ ಲೋಹವನ್ನ ಕಂಡು ಬರ್ತೀವಿ ಕೇಳ್ತೀವಿ, ಸಯಾನೋ ಕೋಬಾಲ್ಟ್ ಅಂತಲೇ ಕರಿತೇವಿ, ಹೌದಾ. ಯಾವ ಒಂದು ಕೊರತೆಯಿಂದ ಯಾವ ರೋಗ ಬರ್ತದೆ, ವಿಟಮಿನ್ ಎ ನಿಂದ ಯಾವ್ದು ಬರ್ತದೆ, ವಿಟಮಿನ್ ಬಿ ದಿಂದ ಯಾವ್ದು ಬರ್ತದೆ, ವಿಟಮಿನ್ ಸಿ ದಿಂದ ಯಾವ್ದು ಬರ್ತದೆ. ಸೊ ಅದು ಲಿಸ್ಟ್ ಅನ್ನ ನೀವ್ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ನೋಡ್ಕೋಬೇಕು. ಯಾಕಂದ್ರೆ ಇದು ಕೂಡ ಅಗ್ನಿವೀರ ಒಳಗಡೆ ಬಹಳಷ್ಟು ಸಾರಿ ಕೇಳಿರ್ತಕ್ಕಂಥ ಕ್ವಶನ್. ಅಂಡ್ ಇದು ಕೂಡ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕೇಳಿದಾರೆ. ಅಂದ್ರೆ ಅವ್ರು ಇಲ್ಲಿ ನೀರಿನಲ್ಲಿ ಕೇಳಿದಾರೆ ಅಂದ್ರೆ ಮೇ ಬಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ನೆಕ್ಸ್ಟ್ ಕ್ವಶನ್ ಕೊಬ್ಬು, ಹೌದಾ, ಕೊಬ್ಬಿನಲ್ಲಿ ಕರಗೋದು ಕೇಳ್ಬೋದು. ಏನು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಇರ್ತದಲ್ಲ, ಒಂದೊಂದ್ ಬಾರಿ ಅದೇ ಕ್ವಶನ್ ಅನ್ನ ರಿಪೀಟ್ ಆಗ್ತದೆ. ಸಮ್ ಟೈಮ್ಸ್ ಏನಾಗ್ತದೆ, ಅದರ ಒಂದು ಬದಲಾಗಿ ಬೇರೆ ಒಂದು ಕ್ವಶನ್, ನೀರಿನಲ್ಲಿ ಆಗಿದ್ರೆ ಕೊಬ್ಬಿನಲ್ಲಿ ಕೇಳ್ತಾರೆ, ಅದ್ರ ಒಂದು ಅಪೋಸಿಟ್ ಆಗಿ ಯಾವ್ದಿರ್ತದೆ ಅದನ್ನ ಕೇಳ್ತಾರೆ, ಹೌದಾ. ಸೊ ಇಂತಹ ಕ್ವಶನ್ಸ್ ಗಳು ಬಂದಾಗ ಸೊ ಆನ್ಸರ್ ಗಳ ಕಡೆ ಗಮನವನ್ನ ಕೊಡ್ಬೇಕು. ಸೊ ನೆಕ್ಸ್ಟ್, ಕೆಳಗಿನ ಯಾವ ರೋಗವು ಸೊಳ್ಳೆಗಳಿಂದ ಹರಡುವುದಿಲ್ಲ? ಸೊ ನೋಡ್ರಿ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾನು ನಿಮ್ಗೆ ಯಾವಾಗೂ ಹೇಳ್ತಿದ್ದೆ, ಲಾಸ್ಟ್ ಕ್ವಶನ್ ನಲ್ಲಿ ಕೂಡ ನಾನು ಹೇಳಿದ್ದೆ, ಸೂಕ್ಷ್ಮಾಣು ಜೀವಿಗಳಿಂದ ಬರ್ತಕ್ಕಂಥ ರೋಗಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾವ ಅಂತ ಹೇಳಿದ್ದೆ. ನೋಡ್ರಿ, ಡೆಂಗ್ಯೂ, ಚಿಕನ್ ಗುನ್ಯಾ, ಜಪಾನೀಸ್ ಎನ್ಸೆಫ್ಲೈಟಿಸ್ ಮತ್ತು ಯೆಲ್ಲೋ ಫೀವರ್. ನೆನ್ಪಿಟ್ಕೊಡ್ರಿ, ಡೆಂಗ್ಯೂ ಅನ್ನೋದು ಯಾವ ಒಂದು ರೋಗದಿಂದ ಬರ್ತದಪ್ಪ ಅಂದ್ರೆ ಫ್ಲಾವಿ ವೈರಸ್, ಅಥವಾ ಯಾವ ಒಂದು ವೈರಸ್ ನಿಂದ ಹರಡ್ತದೆ ಅಂದ್ರೆ ಫ್ಲಾವಿ ವೈರಸ್. ಯಾವ ಒಂದು ವೈರಸ್ ನಿಂದ ಹರಡ್ತದೆ? ಫ್ಲಾವಿ ವೈರಸ್ ಅನ್ನುವಂತಹ ಒಂದು ವೈರಸ್ ನಿಂದ ಹರಡೋದು ಯಾವ್ದಪ್ಪ ಅಂದ್ರೆ ಡೆಂಗು. ಹಾಗಾದ್ರೆ ಈ ಒಂದು ಡೆಂಗು ರೋಗ ಬರ್ಲಿಕ್ಕೆ ಯಾವ ಒಂದು ಸೊಳ್ಳೆಯಿಂದ ಬರ್ತದ ಅಂದ್ರೆ ಇಡಿಸ್ ಈಜಿಪ್ಟಿ. ಇಡಿಸ್ ಈಜಿಪ್ಟಿ ಈ ಒಂದು ಸೊಳ್ಳೆಯಿಂದ ಹರಡೋದು ಯಾವ್ದಪ್ಪ ಅಂದ್ರೆ ಡೆಂಗ್ಯೂ. ಇನ್ನು ನೆಕ್ಸ್ಟ್ ನೋಡ್ರಿ, ಚಿಕನ್ ಗುನ್ಯಾ ಬೇರೆ, ಚಿಕನ್ ಫಾಕ್ಸ್ ಬೇರೆ, ಹೌದಾ. ಚಿಕನ್ ಗುನ್ಯಾ ಅನ್ನೋದು ಮಾಕೊಂಡೆ ಅನ್ನುವಂತಹ ಶಬ್ದದಿಂದ ಬಂದಿರೋದು, ಅಥವಾ ಒಂದು ಭಾಷೆಯಿಂದ ಒಂದು ಪದದಿಂದ ಬಂದಿರ್ತಕ್ಕಂಥದ್ದು. ಮಾಕೊಂಡೆ ಪದದಿಂದ ಅಥವಾ ಮಾಕೊಂಡ ಅಂತಲೂ ಕರಿತೀವಿ, ಅಥವಾ ಮಾಕೊಂಡೆ ಅಂತಲೂ ಕರಿತೇವಿ, ಹೌದಾ. ಈ ಒಂದು ಪದದಿಂದ ಬಂದಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಚಿಕನ್ ಗುನ್ಯಾ ಅಂತ ಕರಿತೇವಿ, ಹೌದಾ. ಹಂಗಾದ್ರೆ ಈ ಒಂದು ಚಿಕನ್ ಗುನ್ಯಾ ಇದು ಕೂಡ ಯಾವ ಒಂದು ಸೊಳ್ಳೆಯಿಂದ ಹರಡ್ತದೆ ಅಂದ್ರೆ ಇದು ಕೂಡ ಇಡಿಸ್ ಈಜಿಪ್ಟ್ ಸೊಳ್ಳೆಯಿಂದನೇ ಹರಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಚಿಕನ್ ಗುನ್ಯಾ, ಹೌದಾ. ಅದಾದ ನಂತರ ಈ ಒಂದು ಯಾವ ಒಂದು ಔಷಧಿಯಿಂದ ಅಥವಾ ಒಂದು ಯಾವ ಒಂದು ಲಸಿಕೆಯಿಂದ ನಾವು ಇದನ್ನ ಗುಣಪಡಿಸಬಹುದಪ್ಪ ಅಂದ್ರೆ ಕ್ಲೋರೋಕ್ವಿನಾನ್. ಈ ಒಂದು ಲಸಿಕೆಯಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಚಿಕನ್ ಗುನ್ಯಾ ಅನ್ನುವಂಥ ರೋಗವನ್ನ ನಾವೇನ್ ಮಾಡ್ಬೋದು, ಹೋಗಲಾಡಿಸ್ಬೋದು ಅಂತ ಹೇಳ್ತೀವಿ. ಹಾಗಾದ್ರೆ ಚಿಕನ್ ಗುನ್ಯಾ ಈ ಮಾಕೊಂಡೆ ಆಯ್ತು, ಕ್ಲೋರೋಕ್ವಿನಾನ್ ಇಂದ ಗುಣಪಡಿಸ್ಬೋದು. ಹಾಗಾದ್ರೆ ಚಿಕನ್ ಫಾಕ್ಸ್ಗೆ ಏನು ಸಂಬಂಧ ಪಡ್ತದೆ ನೋಡ್ರಿ, ಚಿಕನ್ ಫಾಕ್ಸ್ ಇದು 2 ರಿಂದ 6 ವರ್ಷದಲ್ಲಿರ್ತಕ್ಕಂಥ ಮಕ್ಕಳಿಗೆ ಬರ್ತಕ್ಕಂಥದ್ದು ರೋಗ ಯಾವುದು? ಚಿಕನ್ ಫಾಕ್ಸ್ ಅಂತಕ್ಕಂಥದ್ದು 2 ರಿಂದ 6 ವರ್ಷದ ನಡುವಿನ ಮಕ್ಕಳಲ್ಲಿ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಚಿಕನ್ ಫಾಕ್ಸ್ ಅಂತ ಕರಿತೇವಿ, ಹೌದಾ. ಇನ್ನು ಚಿಕನ್ ಗುನ್ಯಾ ಏನಪ್ಪಾ ಅಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಬರ್ತಕ್ಕಂಥ ಚಿಕನ್ ಗುನ್ಯಾ ಅಂತದ್ದು ಮಾಕೊಂಡಿರುವಂತ ಪದದಿಂದ ಬಂದದ. ಇದು ಪದ ರೀ, ಇದು
ಹೌದಾ, ಯಾವ ಒಂದು ಪದದಿಂದ ಬಂದದೆ? ಮಾಕೊಂಡೆ ಅನ್ನುವಂಥ ಪದದಿಂದ ಬಂದದೆ. ಹಾಗಾದ್ರೆ ಇದು ಲಸಿಕೆ, ಯಾವ ಒಂದು ಲಸಿಕೆಯಿಂದ ಗುಣಪಡಿಸಬಹುದು ನಾವು ಇದನ್ನ? ಚಿಕ್ಕ ಕ್ಲೋರೋಕ್ವಿನಾನ್ ಎಂಬಂತ ಲಸಿಕೆಯಿಂದ ನಾವೇನ್ ಮಾಡ್ಬೋದು? ಇದನ್ನ ಗುಣಪಡಿಸಬಹುದು. ಹಾಗಾದ್ರೆ ಯಾವ ಒಂದು ಸೊಳ್ಳೆಯಿಂದ ಬರ್ತದೆ? ಇಡೀಸ್ ಈಜಿಪ್ಟಿ ಸೊಳ್ಳೆಯಿಂದ ಬರ್ತದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಜಪಾನೀಸ್ ಎನ್ಸೆಫ್ಲೈಟಿಸ್, ಇದು ಒಂದ್ ರೀತಿಯಾಗಿರ್ತಕ್ಕಂತಹ ರೋಗ ಆಗಿರ್ಬೋದು. ಅದೇ ಸೊಳ್ಳೆಯಿಂದ ಹರಡದೇ ಇರ್ತಕ್ಕಂತಹ ರೋಗ. ಹೌದಾ, ಅದಕ್ಕೋಸ್ಕರ ನಮ್ಮ ಈ ಒಂದು ಪ್ರಶ್ನೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಜಪಾನೀಸ್ ಎನ್ಸೆಫ್ಲೈಟಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಯೆಲ್ಲೋ ಫೀವರ್. ಯೆಲ್ಲೋ ಫೀವರ್ ಯಾವ ವೈರಸ್ ಇಂದ ಬರ್ತದೆ ಅಂದ್ರೆ ಇಲ್ಲಿ ಫ್ಲಾವಿ ವೈರಸ್ ಅಂತಿದೆ, ಇಲ್ಲಿ ಫ್ಲಾವಿ ವೈರಿಡೆ. ಯಾವ್ದ್ರಿ? ಫ್ಲಾವಿ ವೈರಿಡೆ ಅನ್ನುವಂತಹ ವೈರಸ್ ನಿಂದ ಏನಪ್ಪಾ ಅಂದ್ರೆ ಯೆಲ್ಲೋ ಫೀವರ್ ಬರ್ತದೆ. ಇದು ಕೂಡ ಸೇಮ್ ಇಡೀಸ್ ಈಜಿಪ್ಟಿ ಅನ್ನುವಂತಹ ಒಂದು ಸೊಳ್ಳೆಯಿಂದ ಏನಾಗ್ತದೆ? ಹರಡ್ತದೆ. ಹೌದಾ, ಸೊ ನೋಡ್ರಿ, ನಮ್ಗೆ ಗೊತ್ತಾಗ್ತದೆ ಇಡೀಸ್ ಈಜಿಪ್ಟ್ ಅನ್ನುವಂಥ ಸೊಳ್ಳೆಯಿಂದ 3 ರೀತಿಯಾಗಿರ್ತಕ್ಕಂತಹ ಒಂದು ರೋಗಗಳು ಹರಡಿದ್ರೆ ಅದರಲ್ಲಿ ಒಂದು ಯಾವ್ದಪ್ಪ ಅಂದ್ರೆ ಜಪಾನೀಸ್ ಎನ್ಸೆಫ್ಲೈಟಿಸ್. ಇದು ಏನಪ್ಪಾ ಅಂದ್ರೆ ಯಾವುದೇ ರೀತಿ ಸೊಳ್ಳೆಯಿಂದ ಹರಡೋದಿಲ್ಲ ಅಂತಲೇ ನಾವೇನ್ ಮಾಡ್ತೀವಿ ಅನ್ಕೋಬಹುದು. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಮೂತ್ರಜನಕಾಂಗದಲ್ಲಿ ಕಲ್ಲುಗಳಾಗಲು ಕಾರಣ? ಸೊ ನೋಡ್ರಿ, ಕ್ಯಾಲ್ಸಿಯಂ ಕಾರ್ಬೋನೇಟ, ಕ್ಯಾಲ್ಸಿಯಂ ಆಕ್ಸಲೇಟ, ಮೆಗ್ನೀಷಿಯಂ ಸಲ್ಫೇಟ, ಕ್ಯಾಲ್ಸಿಯಂ ಕ್ಲೋರೈಡ್. ಸೊ ನೋಡ್ರಿ, ಕೆಳಗಿನಗಳಲ್ಲಿ ಯಾವುದು ಮೂತ್ರಜನಕಾಂಗದಲ್ಲಿ ಕಲ್ಲುಗಳಾಗಲು ಕಾರಣ? ನೆನ್ಪಿಟ್ಕೊಡ್ರಿ, ಕ್ಯಾಲ್ಸಿಯಂ ಆಕ್ಸಲೇಟ್ ಅನ್ನುವಂಥ ಕಾರಣದಿಂದ ಏನಪ್ಪಾ ಅಂದ್ರೆ ಈ ಒಂದು ಕಲ್ಲುಗಳಾಗ್ಲಿಕ್ಕೆ ಕಾರಣ ಆಗ್ತದೆ. ಸೊ ನೋಡ್ರಿ, ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಕಿಡ್ನಿ ಸ್ಟೋನ್ಗಳಾಗ್ತಾವ. ಹೌದಾ, ಯಾವ್ದರ ಒಂದು ಕೊರತೆಯಿಂದ ಕಿಡ್ನಿ ಸ್ಟೋನ್ಗಳಾಗ್ತವೆ. ಇದನ್ನು ಕೂಡ ಕ್ವಶನ್ ಅನ್ನ ಲಾಸ್ಟ್ ಟೈಮ್ ಕೇಳಿದ್ದಾರೆ. ಕಿಡ್ನಿ ಸ್ಟೋನ್ ಅಲ್ಲಿ ನೀರಿನ ಕೊರತೆಯಿಂದ ಆಗ್ತದೆ. ಹೌದಾ, ಆಮೇಲೆ ತಂಬಾಕಿನಲ್ಲಿ ಇರ್ತಕ್ಕಂತಹ ಒಂದು ಪದಾರ್ಥ ಯಾವ್ದು? ನಿಕೋಟಿನ್ ಅಂತ ಕರಿತೇವೆ. ಇದರಿಂದನೂ ಕೂಡ ಒಂದು ಮೂತ್ರಜನಕಾಂಗದಲ್ಲಿ ಕಲ್ಲುಗಳಾಗ್ಲಿಕ್ಕೆ ಕಾರಣ ಆಗ್ತದೆ. ನೀರಿನ ಅಂಶ ಕಡಿಮೆ ಆದಾಗ ಆಗ್ತದೆ. ಹೌದಾ, ಸೊ ಇದರಿಂದ ಏನಾಗ್ತದಪ್ಪ ಅಂದ್ರೆ ಮೂತ್ರಜನಕಾಂಗದಲ್ಲಿ ಕಲ್ಲುಗಳಾಗಲು ಏನಾಗ್ತದೆ? ಕಾರಣವಾಗ್ತದೆ. ಕ್ಯಾಲ್ಸಿಯಂ ಆಕ್ಸಲೇಟ್ ಅನ್ನುವಂತ ಒಂದ್ರಿಂದ ಏನಾಗ್ತದೆ? ಮೂತ್ರಜನಕಾಂಗದಲ್ಲಿ ಕಲ್ಲುಗಳಾಗಲು ಕಾರಣ. ಸೊ ನೆಕ್ಸ್ಟ್, ಓಝೋನ್ ದಿನವನ್ನಾಗಿ ಆಚರಿಸುವ ದಿನ. ಓಝೋನ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್. ವಿಶ್ವ ಓಝೋನ್ ದಿನವನ್ನಾಗಿ ಆಚರಿಸ್ತಕ್ಕಂಥದ್ದು. ನಾನು ಆಲ್ರೆಡಿ ನಿಮಗೆ ಓಝೋನ್ ಬಗ್ಗೆ ತಿಳಿಸುವಾಗನೇ ಹೇಳಿದ್ದೆ. ಹೌದಾ, ಸೆಪ್ಟೆಂಬರ್ 16 ಏನಪ್ಪಾ ಅಂದ್ರೆ ಓಝೋನ್ ದಿನವನ್ನಾಗಿ ಏನ್ ಮಾಡ್ತೇವೆ ಅಂದ್ರೆ ಆಚರಿಸ್ತೇವೆ. ಹೌದಾ, ಸೊ ಓಝೋನ್ ದಿನದ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಸೈನ್ಸ್ ಡೇ ಅಂತ ಕರಿತೇವಿ. ಹೌದಾ, ಸೈನ್ಸ್ ಡೇ ವಿಜ್ಞಾನ ದಿನವನ್ನಾಗಿ ಫೆಬ್ರವರಿ 28ರಿಂದ ನಾವು ಆಚರಿಸ್ತೇವೆ. ಪರಿಸರ ದಿನವನ್ನಾಗಿ ಜೂನ್ 5 ಆಚರಿಸ್ತೇವಿ. ಹೌದಾ, ಅದೇ ರೀತಿಯಾಗಿ ಏಡ್ಸ್ ದಿನವಾಗಿ ಡಿಸೆಂಬರ್ 1 ಆಚರಿಸ್ತೇವಿ. ಹೌದಾ, ಈ ರೀತಿ ಯೋಗದ ದಿನವಾಗಿ ಜೂನ್ 21ರಿಂದ ನಾವು ಆಚರಿಸ್ತೇವಿ. ಹೌದಾ, ಈ ರೀತಿಯಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸೈಂಟಿಫಿಕ್ ಆಗಿ ಏನು ದಿನಾಚರಣೆಗಳಿದಾವಲ್ಲ ಇದನ್ನ ತಿಳ್ಕೋಬೇಕು. ಹೌದಾ, ಸೊ ದೀಸ್ ಪಾಯಿಂಟ್ಸ್ ಆರ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಈ ವಿಶ್ವ ಓಝೋನ್ ದಿನವನ್ನಾಗಿ ಆಚರಿಸುವ ದಿನ ಯಾವ್ದಪ್ಪ ಅಂದ್ರೆ ಸೆಪ್ಟೆಂಬರ್ 14. ನೆಕ್ಸ್ಟ್, ಗಾಯ್ಟರ್ ಕಾಯಿಲೆಯು ಡ್ಯಾಶ್ನ ಕೊರತೆಯಿಂದ ಉಂಟಾಗುತ್ತದೆ. ಸೊ ಸೋಡಿಯಂ. ಹೌದಾ, ನಾನು 1 by 1 ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇದೆ. ಹೌದಾ, ಸೊ ನೋಡ್ರಿ, ಇಲ್ಲೇ ಸೋಡಿಯಂ ಹೈಪೋನೆಟ್ರೇಮಿಯಾ. ಹೌದಾ, ನೆಕ್ಸ್ಟ್ ಪೊಟ್ಯಾಷಿಯಂ ಹೈಪೋಕಲ್ಮಿಯಾ. ಹೌದಾ, ನೆಕ್ಸ್ಟ್ ಅಯೋಡಿನ್. ನಾನು ಹೇಳಿದ್ದೆ ಆಲ್ರೆಡಿ, ಗಾಯ್ಟರ್ ಆರ್ ಥೈರಾಯ್ಡ್ ಅಂತಲೇನು ಕರಿತೇವಿ. ನೆಕ್ಸ್ಟ್ ಕಬ್ಬಿನ. ಅಯೋಡಿನ್ ಕೊರತೆಯಿಂದ ಯಾವ ರೋಗ ಬರ್ತದೆ? ಕಬ್ಬಿಣದಿಂದ ಯಾವ ರೋಗ ಬರ್ತದೆ? ಕಬ್ಬಿಣದಿಂದ ಅನೇಮಿಯಾ. ಹೌದಾ, ಇದಕ್ಕೆ ನಾವು ಕನ್ನಡದಲ್ಲಿ ನಾವು ಏನಂತ ಕರಿತೇವೆ ಅಂದ್ರೆ ರಕ್ತಹೀನತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದೇಹದಲ್ಲಿ ಕಬ್ಬಿನಾಂಶ ಕೊರತೆಯಿಂದ ನಮ್ಗೆ ಯಾವ ರೋಗ ಬರ್ತದಪ್ಪ ಅಂದ್ರೆ ಅನೇಮಿಯಾ ಅಂತ ರೋಗ ಬರ್ತದೆ. ಅದಕ್ಕೆ ನಾವು ಕನ್ನಡದಲ್ಲಿ ನಾವು ಏನಂತ ಕರಿತೇವಿ? ರಕ್ತಹೀನತೆ ಅಂತ ಕರಿತೇವಿ. ಬಿಳಿ ರಕ್ತ ಕಣಗಳು ದೇಹದಲ್ಲಿ ಹೆಚ್ಚಾದಾಗ ಯಾವ ರೋಗ ಬರ್ತದೆ? ಲ್ಯುಕ್ಯೋಮಿಯಾ. ಕಡಿಮೆ ಆದಾಗ ಹೆಚ್ಚಾದಾಗ ಲ್ಯುಕೇಮಿಯಾ ಅನ್ನುವಂಥ ರೋಗ ಬರ್ತದೆ. ಹೌದಾ, ಅದೇ ರೀತಿಯಾಗಿ ರಕ್ತ ಹೆಪ್ಪುಗಡದೆ ಇರ್ತಕ್ಕಂತಹ ಒಂದು ಸ್ಥಿತಿಯನ್ನ ನಾವು ಏನಂತ ಕರಿತೇವಿ? ಹಿಮೋಫಿಲಿಯಾ. ಅದೇ ರೀತಿ ಅದನ್ನ ರಾಯಲ್ ಡಿಸೀಸ್ ಅಂತಲೂ ಕರಿತೇವಿ. ಮೊಟ್ಟ ಮೊದಲಿಗೆ ಅದು ಎಲ್ಲಿ ಕಂಡು ಬಂತಪ್ಪ ಅಂದ್ರೆ ಇಂಗ್ಲೆಂಡ್ ರಾಜರುಗಳಲ್ಲಿ ಕಂಡು ಬಂತು. ಹೌದಾ, ಕೇವಲ ಫಸ್ಟ್ ಅದಕ್ಕೆ ನಾವು ಅದನ್ನ ಏನಂತ ಕರಿತೇವಿ? ರಾಯಲ್ ಡಿಸೀಸ್ ಅಂತ ಕರಿತೇವಿ. ರಕ್ತದ ಒಂದು ಹೆಪ್ಪುಗಟ್ಟದ ಸ್ಥಿತಿ
ಹೌದಾ. ಸೊ ಇದನ್ನ ನಾವ್ ಏನಂತ ಕರಿತೀವಿ, ಹಿಮೋಫಿಲಿಯಾ ಅಂತ ಕರಿತೀವಿ. ಬರುವಂತ ಸಂದರ್ಭಗಳಲ್ಲಿ ಅದನ್ನ ನಾವು ಅಂಗವಿಕಲತೆಯ ಸಮಸ್ಯೆ ಅಂತಂದನು ಕರಿತಾ ಇದ್ದೇವಿ. ಯಾವ್ದಪ್ಪ ಅಂದ್ರೆ ಹಿಮೋಫಿಲಿಯಾವನ್ನ. ಹೌದಾ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಿಮ್ಗ ಕೇಳ್ತಕ್ಕಂಥ ಸಂಭವ ಇರ್ತದೆ. ಸೊ ನೋಡ್ರಿ, ಗಾಯ್ಟ್ರ ಕಾಯಿಲೆಯು ಯಾವ್ದರ ಒಂದು ಕೊರತೆಯಿಂದ ಬರ್ತದೆ ಅಂದ್ರೆ ಅಯೋಡಿನ್ ಕೊರತೆಯಿಂದ ಏನಾಗ್ತದಪ್ಪ ಅಂದ್ರೆ ಗಾಯ್ಟರ್ ರೋಗ ಬರ್ತದೆ. ಸೊ ನೆಕ್ಸ್ಟ್, ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೀತಾರೆ? ಸೊ ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ ಇದೆ. ಯಾಕಂದ್ರೆ ಜೀವಶಾಸ್ತ್ರದ ಪಿತಾಮಹ ಅಂತಲ್ಲಿ ಯಾರಂತಲ್ಲಿ ತಿಳ್ಕೊಂಡಾಗ ನಿಮ್ಗೆ ಗೊತ್ತಾಗ್ಬಿಡ್ತದೆ ಈ ಒಂದು ಇದೆ ಪ್ರಾಣಿ ವಿಜ್ಞಾನದೊಂದು ಪಿತಾಮಹ ಯಾರು ಅಂತಲೇ ನೀವು ತಿಳ್ಕೊತೀರಿ. ನೋಡ್ರಿ, ವಿಲಿಯಂ ಹಾರ್ವೆ. ಬಹಳ ಸತಿ ನೀವು ಬಹಳ ಒಂದು ಲಾಸ್ಟ್ ಕ್ಲಾಸ್ಗಳಲ್ಲಿ ಕೂಡ ನಾನು ನಿಮ್ದು ಹೇಳ್ತಾನೆ ಬಂದಿದ್ದೀನಿ. ಹೌದಾ. ರಕ್ತದ ಹೌದಾ ಪರಿಚಲನೆಯನ್ನ ಕಂಡುಹಿಡಿದವರು ಯಾರು ಅಂದ್ರೆ ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ವಿಲಿಯಂ ಹಾರ್ವೆ ಅಂತ ಕರಿತೇವಿ. ನೆಕ್ಸ್ಟ್, ರಾಬರ್ಟ್ ಹುಕ್. ಕೋಶವನ್ನು ಕಂಡು ಹಿಡಿದವರು ಅವ್ರು ಯಾರಪ್ಪ ಅಂದ್ರೆ ರಾಬರ್ಟ್ ಹುಕ್ ಅಂತ ಕರಿತೇವಿ. ನೆಕ್ಸ್ಟ್, ಹಿಪೋಕ್ರಿಟಿಸ್ ಏನಪ್ಪ ಅಂದ್ರೆ ವೈದ್ಯಕೀಯ ವಿಜ್ಞಾನದ ಪಿತಾಮಹ ಅಂತೆಲ್ಲ ಯಾರನ್ನ ಕರಿತೇವೆ ಅಂದ್ರೆ ಹಿಪೋಕ್ರಿಟಿಸ್ ರವನ್ನ ಕರಿತೇವಿ. ವೆರಿ ಇಂಪಾರ್ಟೆಂಟ್. ಜಾಸ್ತಿ ಯಾರು ಇದನ್ನ ಕೇಳಿರ್ಲಿಕ್ಕಿಲ್ಲ. ಹೌದಾ. ವೈದ್ಯಕೀಯ ಏನಂತ ಕರಿತೇವಿ? ವೈದ್ಯಕೀಯ ವಿಜ್ಞಾನದ ಪಿತಾಮಹ ಅಂತಲೇ ನಾವು ಯಾವ್ದನ್ನ ಕರಿತೇವಿ? ಹಿಪೋಕ್ರೆಟಿಸ್ ಅನ್ನ ಕರಿತೇವೆ. ಸೊ ಇನ್ನು ಉಳಿದಿರೋದು ಯಾವ್ದಪ್ಪ ಅಂದ್ರೆ ಅರಿಸ್ಟಾಟಲ್. ಸೊ ಅರಿಸ್ಟಾಟಲ್ ನೋಡ್ರಿ, ಅರಿಸ್ಟಾಟಲ್ ಕೇವಲ ಜೀವಶಾಸ್ತ್ರದ ಪಿತಾಮಹ ಅಷ್ಟೇ ಅಲ್ಲ. ಹೌದಾ. ಅವರು ಪ್ರಾಣಿ ವಿಜ್ಞಾನದ ಪಿತಾಮಹ ಅಷ್ಟೇ ಅಲ್ಲ, ಅದೇ ರೀತಿಯಾಗಿ ರಾಜ್ಯಶಾಸ್ತ್ರದ ಪಿತಾಮಹ ಅಂತಲೂ ಕೂಡ ನಾವು ಯಾರನ್ನ ಕರಿತೀವಿ? ಅರಿಸ್ಟಾಟಲ್ ಅನ್ನ ಕರಿತೀವಿ. ಕೇವಲ ಒಂದೇ ಒಂದು ವಿಷಯದಲ್ಲಿ ಪ್ರಾಧಾನ್ಯತೆಯವರನ್ನ ಹೊಂದಿರ್ಲಿಲ್ಲ, ಬಹಳಷ್ಟು ವಿಷಯದಲ್ಲಿ ಪ್ರಾಧಾನ್ಯತೆ ಹೊಂದಿರತಕ್ಕಂತ ಒಂದು ಪ್ರಮುಖ ವ್ಯಕ್ತಿ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ಅಂತ ಕರಿತೇವಿ. ಹಾಗಾದ್ರೆ ಪ್ರಾಣಿ ವಿಜ್ಞಾನದ ಪಿತಾಮಹ ಅಂತ ನಾವು ಯಾರನ್ನ ಕರಿತೇವಿ? ಪ್ರಾಣಿ ವಿಜ್ಞಾನದ ಪಿತಾಮಹ ಅಂತ ನಾವು ಯಾರನ್ನ ಕರಿತೇವಿ? ಅರಿಸ್ಟಾಟಲ್ ಅವರನ್ನ ಕರಿತೇವಿ. ನೋಡ್ರಿ, ರಕ್ತದ ಪರಿಚಲನೆಯನ್ನು ಕಂಡು ಹಿಡಿದವರು ವಿಲಿಯಂ ಹಾರ್ವೆ. ರಕ್ತದನ್ನ ಗುಂಪನ್ನ ವರ್ಗೀಕರಣ ಮಾಡಿದವರು ಯಾರಪ್ಪ ಅಂದ್ರೆ ಲ್ಯಾಂಡ್ ಸ್ಪಿನ್ನರ್ ಅಂತ ಕರಿತೇವಿ. ನಾನು ಬಹಳಷ್ಟು ಬಾರಿಗೆ ಹೇಳ್ತಕ್ಕಂಥದ್ದು. ನೆಕ್ಸ್ಟ್, ರಾಬರ್ಟ್ ಹುಕ್ಕರ್ ಅವರು ಕೋಶ ಕೇಂದ್ರವನ್ನ ಕಂಡು ಹಿಡಿದವರು ರಾಬರ್ಟ್ ಬ್ರೌನ್. ಹೌದಾ. ಸೊ ಅಲ್ಲೇ ನೀವು ತಿಳ್ಕೊಂಡ್ ಬಿಡ್ಬೇಕು, ಇವ್ರು ಇದನ್ನ ಕಂಡು ಹಿಡಿದಾರ ಅಂದ್ರೆ ಕೋಶ ಕೇಂದ್ರವನ್ನ ಅವ್ರು ರಾಬರ್ಟ್ ಬ್ರೌನ್ ರವರು. ಸೊ ಡೋಂಟ್ ಕನ್ಫ್ಯೂಸ್. ರಾಬರ್ಟ್ ಅನ್ನೋದು ನಿಮ್ಗೆ ಕನ್ಫ್ಯೂಸ್ ಆಗ್ಬಹುದು, ಆದ್ರೆ ಅಟ್ ದಿ ಎಂಡ್ ಸೊ ಅಲ್ಲಿ ಏನಾಗಿದೆ, ಎಂಡ್ ನಲ್ಲಿ ಏನಾಗದ ಶಬ್ದಗಳು ಚೇಂಜ್ ಆಗಿದ. ಸೊ ಅಲ್ಲಿ ರಾಬರ್ಟ್ ಹುಕ್ ರವರು ಕೋಶವನ್ನ ಕಂಡು ಹಿಡಿದವರಾಗಿದ್ರೆ ಕೋಶ ಕೇಂದ್ರವನ್ನ ಕಂಡು ಹಿಡಿದವ್ರು ಯಾರಪ್ಪ ಅಂದ್ರೆ ರಾಬರ್ಟ್ ಬ್ರೌನ್ ಅಂತಲೇ ಕರಿತೇವಿ. ನೆಕ್ಸ್ಟ್, ಹಿಪೋಕ್ರೆಟಿಸ್ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ವೈದ್ಯಕೀಯ ವಿಜ್ಞಾನದ ಒಂದು ಪಿತಾಮಹ ಅಂತೇಳಿ ನಾವು ಯಾರನ್ನ ಕರಿತೇವೆ ಅಂದ್ರೆ ಹಿಪೋಕ್ರೆಟಿಸ್ ರವನ್ನ ಕರಿತೇವಿ. ನೆಕ್ಸ್ಟ್, ಅರಿಸ್ಟಾಟಲ್ ಬಂದ್ಬಿಟ್ಟು ಪ್ರಾಣಿ ವಿಜ್ಞಾನದ ಪಿತಾಮಹನು ಹೌದು. ಜೀವಶಾಸ್ತ್ರದ ಪಿತಾಮಹ ಅಂತಂದು ಕೇಳಿದಾಗ ಹೂ ಇಸ್ ದ ಫಾದರ್ ಆಫ್ ಬಯಾಲಜಿ ಅಂತಲೇ ಕೇಳಿದಾಗನು ಕೂಡ ನಾವ್ ಏನಂತಲೇ ಆನ್ಸರ್ ಮಾಡ್ಬೋದು? ಅರಿಸ್ಟಾಟಲ್ ಅಂತ ಆನ್ಸರ್ ಮಾಡ್ಬೋದು. ಅದೇ ರೀತಿಯಾಗಿ ಜೀವಶಾಸ್ತ್ರದಲ್ಲಿ ನಾವು ಎರಡು ರೀತಿಯಾಗಿರ್ತಕ್ಕಂಥ ಶಾಖೆಗಳನ್ನ ಮಾಡ್ತೀವಿ. ಒಂದು ಸಸ್ಯ ಜೀವಶಾಸ್ತ್ರ, ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಸಸ್ಯ ಜೀವಶಾಸ್ತ್ರ. ಇದನ್ನು ಕೂಡ ಕೇಳ್ತಕ್ಕಂಥ ಕ್ವಶನ್ ಬಹಳಷ್ಟು ಬಾರಿ TA ಅಂತ ಎಕ್ಸಾಮ್ ಗಳಲ್ಲಿ ಕೇಳ್ತಾರೆ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಅದಾದ ನಂತರ ಪ್ರಾಣಿ ಜೀವಶಾಸ್ತ್ರ ಇನ್ನೊಂದು ಒಂದು ಶಾಖೆ ಅಂತ ಕರಿತೀವಿ. ಅದನ್ನ ಯಾರು ಕಂಡುಹಿಡ್ತಾರಪ್ಪ ಅಂದ್ರೆ ಅರಿಸ್ಟಾಟಲ್ ಅವರು ಕಂಡುಹಿಡಿದಿದ್ದಾರೆ. ನೆಕ್ಸ್ಟ್, ಕಾಲುಬಾಯಿ ಬಾಧಿಸುವುದು ಯಾವುದರಿಂದ? ವೃದ್ಧ ಜನ, ಎಳೆಯ ಮಕ್ಕಳು, ಪಕ್ಷಿಗಳು, ದನಗಳು. ಅಫ್ಕೋರ್ಸ್ ಇದು ಕಾಲುಬಾಯಿ ರೋಗದ ಬಗ್ಗೆ ನಿಮ್ಗೆ ಗೊತ್ತಿರ್ತದೆ. ಜಾನುವಾರುಗಳಿಂದ ಬರ್ತಕ್ಕಂತಹ ರೋಗಗಳು. ಹೌದಾ. ಜಾನುವಾರುಗಳಲ್ಲಿ ಅವುಗಳ ಒಂದು ಕಾಲಿನಲ್ಲಿ ಏನಿರ್ತದಪ್ಪ ಅಂದ್ರೆ ಸೀಳುವಿಕೆ ಇರ್ತದೆ. ಈ ರೀತಿಯಾಗಿರ್ತದೆ, ಸೀಳುವಿಕೆ ಇರ್ತದೆ. ಈ ಒಂದು ಸೀಳುವಿಕೆಯಲ್ಲಿ ಏನಪ್ಪಾ ಅಂದ್ರೆ ವೈರಸ್ಗಳು, ಹೌದಾ, ಬ್ಯಾಕ್ಟೀರಿಯಾಗಳು, ಹೌದಾ. ಸೊ ಎಲ್ಲೇ ಆದ್ರೂ ಅಡ್ಡಾಡಿ ಬಂದ ನಂತರ ಏನಾಗ್ತದೆ ಅಂದ್ರೆ ಅವುಗಳಲ್ಲಿ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಅದೇ ರೀತಿಯಾಗಿ ಏನಾಗ್ತದಪ್ಪ ಅಂದ್ರೆ ಸ್ವಚ್ಛ ಇರೋದಿಲ್ಲ. ಸೊ ಕೀಟಾಣುಗಳು, ಕ್ರಿಮಿಕೀಟಕಗಳು ಏನಾಗ್ತದ ಅಲ್ಲೇ ಕುಳಿತ್ಕೊಂಡ್ ಬಿಡ್ತಾವ. ಸೊ ಅದರಿಂದ ಏನಾಗ್ತದಪ್ಪ ಅಂದ್ರೆ ಜಾನುವಾರುಗಳಲ್ಲಿ ಒಂದು ರೋಗ ಬರ್ತದ. ಆ ರೋಗಕ್ಕೆ ನಾವ್ ಏನಂತ ಕರಿತೇವಿ? ಕಾಲುಬಾಯಿ ರೋಗ ಅಂತ ಕರಿತೇವಿ. ಹೌದಾ. ಸೊ ಇದನ್ನ ನಾವು ಯಾರಲ್ಲಿ ಕಂಡು ಬರ್ತೀವಿ ಅಂದ್ರೆ ದನಗಳಲ್ಲಿ, ಕೆಟಲ್ಸ್ ಅಂತ ಕರಿತೇವಿ, ಜಾನುವಾರುಗಳಲ್ಲಿ ಅಂತ ಕರಿತೇವಿ. ಇದು ಯಾವ್ದಪ್ಪ ಅಂದ್ರೆ ದನಗಳು.
ನೆಕ್ಸ್ಟ್, ಮನುಷ್ಯನ ಶರೀರದಲ್ಲಿ ಯಾವ ಅಂಗದ ನಿಷ್ಕ್ರಿಯತೆಯಿಂದ ಸಕ್ಕರೆ ಕಾಯಿಲೆ ಉಂಟಾಗುತ್ತದೆ? ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇವನ್ RRB NTPC ಕ್ವಶನ್. ಲಾಸ್ಟ್ ಟೈಮ್ RRB ಕ್ವಶನ್ ಒಳಗಡೆ ಇದನ್ನ ಕೇಳಿದಾರ. ಹೌದಾ, ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕೇಳಿದಾರ. ಹೌದಾ, ಸೊ ಮನುಷ್ಯನ ಶರೀರದಲ್ಲಿ ಯಾವ ಒಂದು ಅಂಗದ ನಿಷ್ಕ್ರಿಯತೆಯಿಂದ, ಯಾವ ಅಂಗ ಒಂದು ವೀಕ್ನೆಸ್ ಅಂತ, ನಿಷ್ಕ್ರಿಯತೆ ಅಂತದ ಕ್ರಿಯೆ ಇಲ್ಲದೆ ಇರ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಯಾವ್ದಪ್ಪ, ಯಾವ ರೋಗ ಅಂದ್ರೆ ಸಕ್ಕರೆ ಕಾಯಿಲೆ. ಯಾವ ರೋಗ, ಸಕ್ಕರೆ ಕಾಯಿಲೆ ಬರ್ತಕ್ಕಂಥದ್ದು ಕೇಳಿದಾರೆ. ನೋಡ್ರಿ, ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ: ಪಿತ್ತಜನಕಾಂಗ, ಕಿಡ್ನಿ, ಪ್ಯಾನ್ಕ್ರಿಯಾಸ್, ಗಲ್ ಬ್ಲಾಡರ್. ಸೊ ಇದ್ರೊಳಗೆ ಇರ್ತಕ್ಕಂಥ ಯಾವ ಒಂದು ನಿಷ್ಕ್ರಿಯತೆಯಿಂದ ಅಂದ್ರೆ ಪ್ಯಾನ್ಕ್ರಿಯಾಸ್ ನಿಂದ ಒಂದು ನಿಷ್ಕ್ರಿಯತೆಯಿಂದ ಸಕ್ಕರೆ ಕಾಯಿಲೆ ಉಂಟಾಗ್ತದೆ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಮೋಸ್ಟ್ ಡೀಪೆಸ್ಟ್ ಕ್ವಶನ್ ಅಂತೆಲ್ಲ ಹೇಳ್ಬೋದು. ಬಹಳಷ್ಟು ಡೀಪ್ ಆಗಿರ್ತಕ್ಕಂಥ ಕ್ವಶನ್ ಯಾವ್ದಪ್ಪ ಅಂದ್ರೆ ಇದಾಗ್ಯದ. ಹೌದಾ, ಯಾವ ಒಂದು ನಿಷ್ಕ್ರಿಯತೆಯಿಂದ ಸಕ್ಕರೆ ಕಾಯಿಲೆ ಉಂಟಾಗ್ತದೆ. ಅಂಡ್ ನನ್ ಕ್ವಶನ್ ಏನಪ್ಪಾ ಅಂದ್ರೆ, ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು. ಹೌದಾ, ಯಾವ್ದರ ಒಂದು ನಿಷ್ಕ್ರಿಯತೆಯಿಂದ, ಹೌದಾ, ನಾವೀಗ ಶುಗರ್ ಅಂತ ಕರಿತೀವಿ, ಸಕ್ಕರೆ ಕಾಯಿಲೆಯನ್ನು ಕರಿತೀವಿ. ಹೌದಾ, ಅದೇ ರೀತಿಯಾಗಿ BP ಅಂತ ಕರಿತೀವಿ, ಬ್ಲಡ್ ಪ್ರೆಷರ್. ಯಾವ ಒಂದು ನಿಷ್ಕ್ರಿಯತೆಯಿಂದ ನಾವು ಬ್ಲಡ್ ಪ್ರೆಷರ್ ಅನ್ನ ಒಂದು ಕಾಣ್ತೀವಿ ಅಂತಲೇ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕಾಮೆಂಟ್ ಸೆಕ್ಷನ್ ಆನ್ಸರ್ ಮಾಡಿ. ನೆಕ್ಸ್ಟ್, ಮನುಷ್ಯನ ರಕ್ತದಲ್ಲಿ ಸಾರ್ವತ್ರಿಕವಾಗಿ ಸ್ವೀಕರಿಸುವ ರಕ್ತದ ಗುಂಪು. ನೋಡ್ರಿ, ಸಾರ್ವತ್ರಿಕವಾಗಿ ಸ್ವೀಕರಿಸ್ತಕ್ಕಂಥದ್ದು ಯಾವುದು? ಹೌದಾ, ಭಾರತೀಯರಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂತಹ ಒಂದು ರಕ್ತದ ಗುಂಪು ಯಾವುದು? ಹೌದಾ, ಅದೇ ರೀತಿಯಾಗಿ ರಕ್ತದ ಗುಂಪುಗಳನ್ನ ಕಂಡು ಹಿಡಿದವ್ರು ಯಾರು? ಹೌದಾ, ಅದೇ ರೀತಿಯಾಗಿ ಸಾರ್ವತ್ರಿಕ ದಾನಿ ಅಂತಲೇ ಯಾರನ್ನ ಕರಿತೇವೆ ಅಂತ ಕೇಳ್ತಾರ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಕ್ಕಂಥದ್ದು ಬಹಳಷ್ಟು ಇರ್ತದೆ. ಸೊ ನೋಡ್ರಿ, ಇವು ನಾಲ್ಕೂನು ತಗೊಳ್ರಿ. ಇದನ್ನ ಯಾರು ಫಸ್ಟ್ ರಕ್ತದ ಗುಂಪನ್ನು ಕಂಡು ಹಿಡಿದವರು ಯಾರು ಅಂದ್ರೆ, ರಕ್ತದ ಗುಂಪನ್ನ ಕಂಡು ಹಿಡಿದವರು ಯಾರಪ್ಪ ಅಂದ್ರೆ, ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, ಲ್ಯಾಂಡ್ ಸ್ಟೆನ್ನರ್ ಆರ್ ಸ್ಪಿನ್ನರ್. ಹೌದಾ, ಲ್ಯಾಂಡ್ ಸ್ಟೆನ್ನರ್ ಆರ್ ಲ್ಯಾಂಡ್ ಸ್ಪಿನ್ನರ್ ಅಂತಲೇ ಕರಿತೇವೆ ನಾವು. ಹೌದಾ, ಈ ಒಂದು ನಾಲ್ಕು ಗುಂಪುಗಳನ್ನ ABO ಮತ್ತು AB, ಈ ನಾಲ್ಕು ಗುಂಪುಗಳನ್ನ ವರ್ಗೀಕರಣ ಮಾಡಿದವರು ಯಾರಪ್ಪ ಅಂದ್ರೆ ಲ್ಯಾಂಡ್ ಸ್ಪಿನ್ನರ್ ಅವರು. ಹಂಗಾದ್ರೆ ಅಲ್ಲಿ ಅವ್ರು ಏನ್ ಕ್ವಶನ್ ಕೇಳಿದ್ರೆ, ರಕ್ತದಲ್ಲಿ ಸಾರ್ವತ್ರಿಕ ದಾನಿ, ಯೂನಿವರ್ಸಲ್ ಎಕ್ಸೆಪ್ಟರ್ ಅಂಡ್ ಯೂನಿವರ್ಸಲ್ ಡೋನರ್. ಯೂನಿವರ್ಸಲ್ ಡೋನರ್ ಅಂದ್ರೆ ಸಾರ್ವತ್ರಿಕ ದಾನಿ, ಯೂನಿವರ್ಸಲ್ ಅಂದ್ರೆ ಸಾರ್ವತ್ರಿಕ. ಹೌದಾ, ಸಾರ್ವತ್ರಿಕ ದಾನಿ, ಯೂನಿವರ್ಸಲ್ ಡೋನರ್, ಯೂನಿವರ್ಸಲ್ ಎಕ್ಸೆಪ್ಟರ್. ಹೌದಾ, ಸೊ ನೋಡ್ರಿ, ಇಲ್ಲಿ ಅವ್ರು ಕ್ವಶನ್ ಕೇಳಿದನಪ್ಪ ಅಂದ್ರೆ ಸಾರ್ವತ್ರಿಕವಾಗಿ ಸ್ವೀಕರಿಸ್ತಕ್ಕಂಥ ಎಕ್ಸೆಪ್ಟರ್ ಕೇಳಿದ್ದಾರೆ. ಹೌದಾ, ಸೊ ನಾವು O ಅಂತ ನೋಡಿದಾಗ ನಾವು ಇದನ್ನ ಏನಂತ ಕರಿತೇವಿ? ಸಾರ್ವತ್ರಿಕ ದಾನಿ ಅಂತೆಲ್ಲ ಯಾವ್ದನ್ನ ಕರಿತೇವಿ? O ಅನ್ನ ಕರಿತೇವಿ. ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ, ಎಲ್ರಿಗೂ ಕೂಡ ಕೊಡಬಹುದು O. ಹೌದಾ, ನೆಕ್ಸ್ಟ್ B, ವಿಟಾಮಿನ್ ರಕ್ತದ ಗುಂಪಿನಲ್ಲಿರ್ತಕ್ಕಂಥ ಈ ಒಂದು B ಏನಾಗ್ತದಪ್ಪ ಅಂದ್ರೆ, ಭಾರತೀಯರಲ್ಲಿ ಕಂಡು ಬರ್ತಕ್ಕಂಥದ ಒಂದು ರಕ್ತದ ಗುಂಪು ಇದು. ಭಾರತೀಯರಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ, ಯಾವ ಒಂದು ರಕ್ತದ ಗುಂಪು? ರಕ್ತದ ಗುಂಪು B ಅಂತ ಕರಿತೀವಿ. ನೆಕ್ಸ್ಟ್ AB ಅನ್ನೋದು ಏನಪ್ಪಾ ಅಂದ್ರೆ, A ಅನ್ನೋದೊಂದು ನಾರ್ಮಲ್ ಆಗಿರ್ತಕ್ಕಂಥ ಒಂದು ರಕ್ತದ ಗುಂಪು. ಹೌದಾ, ಹಾಗ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪೆಸಿಫಿಕ್ ಏನು ಇಲ್ಲ. ಇನ್ನು ನೆಕ್ಸ್ಟ್, ಮನುಷ್ಯನ ರಕ್ತದಲ್ಲಿ ಸಾರ್ವತ್ರಿಕವಾಗಿ ಸ್ವೀಕರಿಸ್ತಕ್ಕಂಥದ್ದು ಯಾವುದು? ಯೂನಿವರ್ಸಲ್ ಎಕ್ಸೆಪ್ಟರ್ ಅಂತ ಕರಿತೇವೆ ನಾವು. ಹೌದಾ, ಸಾರ್ವತ್ರಿಕ ಸ್ವೀಕಾರಿ ಅದ್ರಲ್ಲಿ ನಾವು ಯಾವ್ದನ್ನ ಕರಿತೇವಿ? AB ಅನ್ನ ಕರಿತೇವೆ. ಸೊ ಹಂಗಾದ್ರೆ ನಮ್ಮ ಈ ಒಂದು ಕ್ವಶನ್ ಆನ್ಸರ್ ಏನಪ್ಪಾ ಅಂದ್ರೆ AB. ಸೊ ಅದೇ ಹೇಳಿದೆ, ನಾನು ಮುಂಚೆಯಿಂದ ಹೇಳ್ತಾ ಬರ್ತಿದ್ದೀನಿ, ಒಂದು ಕ್ವಶನ್ ಅಂತ ಇದ್ದಂದ್ರೆ ಅದ್ರಲ್ಲಿ ನೀವು ಒಂದು 2-3 ಕ್ವಶನ್ ಎಕ್ಸ್ಟ್ರಾ ಕಲಿತೀರಿ. ಸೊ ಅದಕ್ಕೆ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡೋದ್ರೊಳಗಡೆ ಬಹಳಷ್ಟು ಗಮನ ಕೊಡ್ರಿ. ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ವಿ, ಒಂದು 50 ಕ್ವಶನ್ ಸಾಲ್ವ್ ಮಾಡಿದ್ವಿ ಅಂದ್ರೆ ನೀವು 50 ಒಳಗಡೆ ಮತ್ 100 ಕ್ವಶನ್ಸ್ ನಿಮ್ಗೆ ಎಕ್ಸ್ಟ್ರಾ ನಿಮ್ಗೆ ನಾಲೆಜ್ ಸಿಗ್ತದೆ. ಸೊ ಅದಕ್ಕೆ ಎಲ್ಲರೂ ಹೇಳ್ತಾರ, ಯಾಕಂದ್ರೆ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡೋದ್ರಿಂದ ಯು ವಿಲ್ ಗೆಟ್ ಎಕ್ಸ್ಟ್ರಾ ನಾಲೆಜ್. ಸೊ ಅದಕ್ಕೋಸ್ಕರ ಕ್ವಶನ್ ಪೇಪರನ್ನು ಜಾಸ್ತಿ ಸಾಲ್ವ್ ಮಾಡ್ರಿ. ಓದೋದು ಎಲ್ಲರೂ ಮಾಡ್ತೀರಿ, ಅದೇ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಷ್ಟು ಮೋಸ್ಟ್ ಆಫ್ ದಿ ಕಾನ್ಸೆಪ್ಟ್ ನಿಮ್ಗೆ ಏನಾಗ್ತದೆ, ಕ್ಲಿಯರ್ ಆಗ್ತದೆ ಅಂತೇಳಿ ಹೇಳ್ಬೋದು. ಓಕೆ, ಅಲ್ಜಿಮರ್ ಕಾಯಿಲೆ ಶರೀರದ ಯಾವ ಅಂಗದ ಮೇಲೆ ಪರಿಣಾಮ ಬೀಳ್ತದೆ? ಇದು ಕೂಡ RRB NTPC ಕ್ವಶನ್, ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಮಾಕ್ ಟೆಸ್ಟ್ ಗಳಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಅಂತಲೇ ಹೇಳ್ಬೋದು. ಇಷ್ಟು ಡೀಪ್ ಆಗಿ ನಿಮ್ಗೂ ಕೂಡ ಅವ್ರು ಕೇಳ್ಬೋದು, ಅಗ್ನಿವೀರಲ್ಲೂ ಕೂಡ ಕೇಳ್ಬೋದು, ಕೇಳಂಗಿಲ್ಲ ಅಂತಿಲ್ಲ.
ಬಟ್ ಇಷ್ಟು ಡೀಪ್ ಆಗಿನೂ ಕೂಡ ನಿಮಗೆ ಕೇಳ್ಬೋದು. ಯಾಕಂದ್ರೆ ಪಿ ಯು ಲೆವೆಲ್ ಕ್ವಶನ್ಸ್ ಇರುವಾಗ ನಿಮ್ಮ ಒಂದು ಸಿಲೆಬಸ್ಗೆ ಅವ್ನು ಪಿ ಯು ಲೆವೆಲ್ ಕ್ವಶನ್ಸ್ಗಳನ್ನ ಕೇಳ್ಬೋದು. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಿ ಯು ಲೆವೆಲ್ಗೆ ಕ್ವಶನ್ಸ್ಗಳನ್ನ ಕೇಳಿದಾನೆ, ಹೌದಾ. ಆಮೇಲೆ ಎಷ್ಟೋ ಶಬ್ದಗಳಿರ್ಬೋದು, ಬೆಳಕು ಆಗಿರ್ಬೋದು, ಪಿ ಯು ಲೆವೆಲ್ ಒಳಗಡೆ ಏನು ಕ್ವಶನ್ಸ್ಗಳು ಇರ್ತಾವಲ್ಲ ಅಂತಹ ಒಂದು ಕ್ವಶನ್ಸ್ಗಳನ್ನ ಏನು ಮಾಡಿದ್ರೆ ನಿಮಗೂ ಕೂಡ ಕೇಳಿದಾನಂದ್ರೆ ಸೊ ಇದೇನು ಬಹಳಷ್ಟು ಡಿಫಿಕಲ್ಟಿ ಆಗಿರ್ತಕ್ಕಂಥ ಕ್ವಶನ್ ಅಲ್ಲ. ಅಲ್ಜಿಮರ್ ಕಾಯಿಲೆ ಶರೀರದ ಯಾವ ಅಂಗದ ಮೇಲೆ ಪರಿಣಾಮ ಬೀಳ್ತದೆ? ಸೊ ನೋಡ್ರಿ, ಅಲ್ಜಿಮರ್ ಅನ್ನೋದೇನಪ್ಪಾ ಅಂದ್ರೆ ಮೆದುಳಿನಲ್ಲಿ ಒಂದು ಕಾಯಿಲೆಯ ಮೇಲೆ ಒಂದು ಮೆದುಳಿನ ಮೇಲೆ, ಶರೀರದ ಒಂದು ಮೆದುಳಿನ ಅಂಗದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅಲ್ಜಿಮರ್ ಅನ್ನುವಂಥ ಒಂದು ಕಾಯಿಲೆ, ಹೌದಾ. ಸೊ ಇಷ್ಟು ಏನಪ್ಪಾ ಅಂದ್ರೆ ನಮ್ಮ ಕ್ವಶನ್ಸ್ಗಳಾಗ್ಯಾವ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದೇ ರೀತಿಯಾಗಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ನೆಕ್ಸ್ಟ್ ಒಂದು ಬರ್ತಕ್ಕಂಥ ವಿಡಿಯೋಗಳಲ್ಲಿ ಮತ್ತೊಂದು 10-15 ಕ್ವಶನ್ಸ್ಗಳನ್ನ ತಗೊಂಡ್ ಬರ್ತೀನಿ. ನೀವು ಕೂಡ ಏನ್ ಮಾಡ್ರಿ ಅಂದ್ರೆ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ರಿ. ಜಸ್ಟ್ ಮೋಸ್ಟ್ ಆಫ್ ದಿ ಟೈಮ್ ನೀವು ಜಸ್ಟ್ NCERT ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು. ನೀವು 50% ಆಫ್ ದಿ ಕ್ವಶನ್ಸ್ ನೀವು ಏನಾಗ್ತದೆ ನಿಮ್ದಲ್ಲಿ ಸಿಲೆಬಸ್ ಕವರ್ ಆಗ್ತದೆ. ಮುಂಬರ್ತಕ್ಕಂಥ ಪ್ರತಿಯೊಂದು ಎಕ್ಸಾಮ್ಗಳಾಗಿರ್ಬೋದು, ಅಗ್ನಿವೀರ್ ಅಷ್ಟೇ ಅಲ್ಲ, RRB ಆಗಿರ್ಬೋದು, ಮತ್ತೆ ಅದು CISF ಆಗಿರ್ಬೋದು, ಬೇರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ವಶನ್, ಸೈನ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಜಸ್ಟ್ ಫೋಕಸ್ ಆನ್ NCERTs. ಯಾಕಂದ್ರೆ NCERTs ನಿಂದನೇ ನಿಮ್ಗೆ ಆದಷ್ಟು ಕ್ವಶನ್ಸ್ಗಳು ಬರ್ತಕ್ಕಂಥದ್ದು, ಹೌದಾ. ಸೊ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡೋದ್ರಿಂದ ಸೊ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಲಿಕ್ಕೆ ನೀವು ಎಬಿಲಿಟಿ ಹೊಂದ್ತೀರಿ, ಏಬಲ್ ಆಗ್ತೀರಿ, ಹೌದಾ. ಸೊ ಇವತ್ತಿನ ಒಂದು ಕ್ವಶನ್ಸ್ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದಾವೆ. ಅದೇ ರೀತಿಯಾಗಿ ಅದ್ರ ಎಕ್ಸ್ಪ್ಲನೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಇದನ್ನೊಂದು ಸದುಪಯೋಗವನ್ನು ಪಡ್ಕೊಡ್ರಿ. ಈ ಒಂದು ಚಾನಲ್ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನ ನೀವು ಕೂಡ ಅದನ್ನ ನೋಡ್ರಿ, ಅದರ ಒಂದು ಸದುಪಯೋಗ ಪಡ್ಕೊಡ್ರಿ. ನಾನು ಯಾವಾಗ್ಲೂ ಹೇಳ್ತೀನಿ, ನಾವೇ ಅಷ್ಟೇ ಬೆಳಿಬಾರ್ದು, ನಮ್ಮ ಜೊತೆಗಿದ್ದವರು ಕೂಡ ಬೆಳಿಬೇಕು. ಅಂದಾಗ ನಾವು ಏನಾಗ್ತೀವಿ, ಬೆಳವಣಿಗೆಯನ್ನು ಹೊಂದ್ತೀವಿ, ಹೌದಾ. ಸೊ ಅದೇ ರೀತಿಯಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ವಿಡಿಯೋಸ್ಗಳನ್ನ ಶೇರ್ ಮಾಡ್ರಿ, ಹೌದಾ. ಯಾವ್ದಾದ್ರು ಕ್ವಶನ್ಸ್ ಡೌಟ್ ಇತ್ತಂದ್ರೆ ಕಾಮೆಂಟ್ ಮೂಲಕ ನಮ್ಗೆ ಏನ್ ಮಾಡ್ರಿ, ತಿಳಿಸ್ರಿ. ಸೊ ನಾನು ನಿಮ್ಗೆ ಏನ್ ಮಾಡ್ತೀನಿ ಅದನ್ನ ಆನ್ಸರ್ ಮಾಡ್ತೀನಿ. ಅದೇ ರೀತಿಯಾಗಿ ನಾನು ಕೇಳಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ಆನ್ಸರನ್ನು ಮಾಡ್ರಿ, ಹೌದಾ. ಸೊ ಅದರಿಂದ ಏನಾಗ್ತದೆ, ನಿಮ್ಗೆ ಸರಿ ತಪ್ಪುಗಳ ಬಗ್ಗೆ ನಿಮ್ಗೆ ಏನಾಗ್ತದೆ, ನಾಲೆಜ್ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಗ್ನಿವೀರ್ ಎಕ್ಸಾಮ್. ನಾನು ಹೇಳಿದೆ, ಮುಂಚೆನೂ ಹೇಳಿದ್ದೀನಿ, ಕಾನ್ಸಂಟ್ರೇಟ್ ಆನ್ ದಿ ಕ್ವೆಶನ್ಸ್, ಹೌದಾ. ಗಡಿಬಿಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಹೌದಾ. ಅದೇ ರೀತಿಯಾಗಿ ಆಪ್ಷನ್ಸ್ಗಳನ್ನ ಚೂಸ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಂದು ಆಪ್ಷನ್ಸ್ಗಳ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಚೂಸ್ ಮಾಡ್ರಿ. ಗಡಿಬಿಡಿಯಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಹಾಕಿ ನಿಮ್ಮ ಮಾರ್ಕ್ಸ್ಗಳನ್ನ ಕಳ್ಕೊಬೇಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.